ವಿದ್ಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪರಿವರ್ತನಾ ಸಂಘದ ನೇತೃತ್ವದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆರಂಭಿಸಿರುವ ಉಪವಾಸ ಸತ್ಯಾಗ್ರಹ ಬರೋಬ್ಬರಿ 3ನೇ ದಿವಸಕ್ಕೆ ಮುಂದುವರೆದಿದೆ. ಸಂಘದ ಮುಖಂಡರು ಆಗಸ್ಟ್ 6ರಂದು ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ 2 ದಿನಗಳೊಳಗೆ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದರು. ಅದರಂತೆ ಆಗಸ್ಟ್ 13ರಂದು ಆರಂಭವಾದ ಸತ್ಯಾಗ್ರಹವು ಬೇಡಿಕೆಗಳು ಈಡೇರುವವರೆಗೆ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಪ್ರತಿಭಟನಾಕಾರರು ಮಾತನಾಡಿ ತಿಳಿಸಿದರು. ವಿದ್ಯಾರ್ಥಿಗಳ ಪರೀಕ್ಷಾ ಮತ್ತು ಪ್ರವೇಶ ಶುಲ್ಕವನ್ನು ಕಡಿತಗೊಳಿಸಬೇಕು, ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಂಡಿರುವ ಸಿಬ್ಬಂದಿ ವ್ಯವಸ್ಥೆಯನ್ನು ತಕ್ಷಣ ರದ್ದುಪಡಿಸಬೇಕು, ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ನಡೆದ ಅಭಿವೃದ್ಧಿ ಕಾಮಗಾರಿಗಳ ಗುಣಮಟ್ಟದ ಕುರಿತು ಸಮಗ್ರ ತನಿಖೆ ನಡೆಸಬೇಕು, ಪರೀಕ್ಷೆಯ ವೇಳೆ ಪ್ರಶ್ನೆ ಪತ್ರಿಕೆಗಳ ಜೆರಾಕ್ಸ್ ಪ್ರತಿಗಳನ್ನು ನೀಡಿ ಪರೀಕ್ಷೆ ನಡೆಸುವ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಈ ಮೂಲಕ ಆಗ್ರಹ ಮಾಡಿದ್ದಾರೆ. ಉಪವಾಸ ಸತ್ಯಾಗ್ರಹದಲ್ಲಿ ಕರ್ನಾಟಕ ಪರಿವರ್ತನಾ ಸಂಘದ ಜಿಲ್ಲಾಧ್ಯಕ್ಷ ಪವನ್ ಮಿಠಾರಿ ಅವರ ಆರೋಗ್ಯ ಏರುಪೇರಾಗಿದ್ದು, ಆದಾಗ್ಯೂ ಕೂಡ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಅವರು ಭಾಗಿಯಾಗಿದ್ದರು. ಇದೇ ವೇಳೆ ಅವರು ಕೂಡ ಮಾತನಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭೀಮರಾವ್ ಮಾಲ್ಗತ್ತಿ ಅವರು ಮಾತನಾಡಿದರು. ಈ ವೇಳೆ ಸಲಹೆಗಾರರಾದ ಸೂರ್ಯಕಾಂತ್ ಸಾಧುರೆ, ಉಪಾಧ್ಯಕ್ಷ ನಾಗಸೇನ ಗಾಯಕ್ವಾಡ್, ಮಹೇಶ್ ಭಾವಿದೊಡ್ಡಿ, ಸಂತೋಷ್ ಯಣಕುರೆ, ಸತೀಶ್ ಕಾಂಬ್ಳೆ, ಹರ್ಷಿತ್ ದಾಂಡೇಕರ್, ಜೈಪಾಲ್ ಕಣಜಿ, ಹರೀಶ್ ಖಂಡೆ, ಸಿದ್ಧಾರ್ಥ್ ಬಾವಿದೊಡ್ಡಿ, ದಿಲೀಪ್, ಗೌತಮ್ ಮೀಸೆ, ಶಿವಸಾಗರ್ ಸೇರಿದಂತೆ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಜೊತೆಗೆ ಇದೇ ವೇಳೆ ಬಿಎಸ್ಪಿ ಪಕ್ಷದ ಮುಖಂಡರು ಕೂಡ ಇವರ ಈ ಉಪವಾಸ ಸತ್ಯಾಗ್ರಹಕ್ಕೆ ಸಾಥ್ ನೀಡಿದರು. ಈ ವೇಳೆ ಕಪಿಲ್ ಗೋಡ್ಬೋಲೆ ಹಾಗೂ ಶಕ್ತಿಕಾಂತ್ ಬಾವಿದೊಡ್ಡಿಯವರು ಮಾತನಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಎಸ್ ಪಾಟೀಲ್, ಕುಲಸಚಿವರು ಹಾಗೂ ಸಿಂಡಿಕೇಟ್ ಸದಸ್ಯರು ಭೇಟಿ ನೀಡಿ ಪ್ರತಿಭಟನಾಕಾರರ ಬೇಡಿಕೆಗಳ ಬಗ್ಗೆ ಆಲಿಸಿದ್ದಾರೆ. ಆದಾಗ್ಯೂ ಕೂಡ ಅವರ ಮೂಲಕ ಒಳ್ಳೆಯ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ಈ ಪ್ರತಿಭಟನೆ ಮುಂದುವರಿಸಿದ್ದಾಗಿ ತಿಳಿಸಿದರು. ಕರ್ನಾಟಕ ಪರಿವರ್ತನಾ ಸಂಘ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ದಿನಾಂಕ 6-8-2026ರಂದು ವಿದ್ಯಾರ್ಥಿಗಳ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ವಿದ್ಯಾರ್ಥಿ ನ್ಯಾಯ ಹೋರಾಟವನ್ನು ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಜೋಡಿಸಿ ಬೀದರ್ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಪ್ರತಿಭಟನೆಯಲ್ಲಿ ಸುಮಾರು 16 ಬೇಡಿಕೆಗಳನ್ನು ನಾವು ಮಾನ್ಯ ಕುಲಪತಿ ಮತ್ತು ಕುಲಸಚಿವರ ಗಮನಕ್ಕೆ ತಂದಿದ್ದೆವು. ಮಾನ್ಯ ಕುಲಪತಿ ಮತ್ತು ಕುಲಸಚಿವರು ನಾವು ತಮಗೆ 2 ದಿನದಲ್ಲಿ ಕರೆದು ಸಭೆಗಳ ಮಾಡಿ ತಮ್ಮ ಬೇಡಿಕೆಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುತ್ತೇವೆ ಅನ್ನತಕ್ಕಂಥದ್ದು ಹೇಳಿಕೆ ಕೊಟ್ಟಿದ್ದರು. ಅದಾದ ನಂತರ ನಾವು ಸುಮಾರು 3-4 ದಿನಗಳ ಕಾಲ ನಾವು ಸಂಪರ್ಕದಲ್ಲಿ ಮಾಡ್ತಾರೇನೋ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿದ್ದೆವು, ಆದರೆ ಸಂಪರ್ಕ ಮಾಡಿಲ್ಲ. ಅದಾದ ನಂತರ ನಾವು ಮತ್ತೆ ಪುನಃ ಏನಾಗುತ್ತೋ ಹೇಳಿದ್ದೆವು 6ನೇ ತಾರೀಕಿಗೆ, ಏನಾದರೂ ನೀವು ನಮ್ಮ ಬೇಡಿಕೆಗೆ ತಾವು ವಿಶ್ವಾಸ ಕೊಡದೇ ಇದ್ದಾಗ ನಾವು ಉಪವಾಸ ಸತ್ಯಾಗ್ರಹ ಮುಂದೆ ವರೆಸ್ತೇವೆ ಅನ್ನತಕ್ಕಂಥದ್ದು ಏನು ಹೇಳಿಕೆ ಕೊಟ್ಟಿದ್ದೇವೆ. ಅದರಂತೆ ದಿನಾಂಕ 13-8-2026ರಂದು ನಾವೇನಪ್ಪ ಅಂತಂದರೆ ಉಪವಾಸ ಸತ್ಯಾಗ್ರಹ ಕೈಗೊಂಡೆ. ಪ್ರಮುಖ ಕಾರಣ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಕ್ಕೆ ಪ್ರಮುಖ ಕಾರಣ ಅಂತಂದರೆ ಬೀದರ್ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸುಮಾರು 143ಕ್ಕಿಂತ ಹೆಚ್ಚು ಕಾಲೇಜುಗಳ ವಿದ್ಯಾರ್ಥಿಗಳ ಅವರ ಪರೀಕ್ಷೆ ಶುಲ್ಕ ಆಗಿರ್ಬೋದು, ಪ್ರವೇಶ ಶುಲ್ಕ ಆಗಿರ್ಬೋದು, ಹಾಗೂ ಅವರೇನಪ್ಪ ಅಂದ್ರೆ ಕ್ರೀಡಾ ಶುಲ್ಕ ಆಗಿರ್ಬೋದು, ಹೀಗೆ ಇನ್ನಿತರ ಶುಲ್ಕಗಳು ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಶುಲ್ಕ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಇದರಿಂದ ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದ್ದಾವೆ. ಇವತ್ತು ನಾವು ಬೇರೆ ಬೇರೆ ಕಾಲೇಜುಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ಪ್ರಾಂಶುಪಾಲರು ಏನು ಹೇಳ್ತಾರೆ ಅಂತಂದರೆ, ಬೀದರ್ ವಿಶ್ವವಿದ್ಯಾಲಯದ ಪರೀಕ್ಷೆ ಶುಲ್ಕ ಆಗಿರ್ಬೋದು, ಪ್ರವೇಶ ಶುಲ್ಕ ಆಗಿರ್ಬೋದು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾಯಿದೆ. ಇದರಿಂದ ಎಷ್ಟೋ ವಿದ್ಯಾರ್ಥಿಗಳು ಪ್ರವೇಶ ಶುಲ್ಕ ಮತ್ತು ಪರೀಕ್ಷೆ ಶುಲ್ಕ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಹೋರಾಟ ಮಾಡಿ, ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂಥೇಳಿ ಇವತ್ತು ಬೇರೆ ಬೇರೆ ಕಾಲೇಜಿನ ಪ್ರಾಂಶುಪಾಲರು ಖುದ್ದಾಗಿ ವಿದ್ಯಾರ್ಥಿಗಳಿಗೂ ನಮ್ಮ ಜೊತೆ ಕಳಿಸ್ತಾರೆ. ಆದರೆ ಇವ್ರೇನು ಹೇಳ್ತಾರೆ ಅಂತಂದರೆ, ಇಲ್ಲ ನಾವು ಏನು ಫೀಸ್ ಜಾಸ್ತಿ ಮಾಡಿಲ್ಲ, ನಾವು ಪೈಲದೇ ಎಷ್ಟಿತ್ತು ಅಷ್ಟೇ ಇದ್ದಿತ್ತು ಅಂತ ಹೇಳಿದರು. ನಾವು ಮತ್ತೆ ಪುನರ್ ಪರಿಶೀಲನೆಗಾಗಿ ನಾವು ಬೇರೆ ಬೇರೆ ವಿಶ್ವವಿದ್ಯಾಲಯದ ಡಾಟಾಗಳನ್ನ ತರಿಸಿಕೊಂಡು ಅವರ ಮುಂದುಗಡೆ ಇಟ್ಟಾಗ ಆಯಿತು ನಾವು ಸರಿ ಮಾಡ್ತೀವಿ. ಅವ್ರು ಏನು ಹೇಳ್ತಾರೆ, ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು 2 ವರ್ಷಗಳ ಕಾಲ ನಾವು ಯಾವುದೇ ಕೂಡ ವರ್ಷದಿಂದ ವರ್ಷಕ್ಕೆ ನಾವೇನು ಸರ್ಕಾರದಿಂದ ಗೈಡ್ಲೈನ್ಸ್ ಇದೆ 10% ನಾವು ಪರೀಕ್ಷೆ ಶುಲ್ಕ ಮತ್ತು ಪ್ರವೇಶ ಶುಲ್ಕ ಏರಿಸ್ಬೇಕಂತ ಹೇಳಿ ನಾವು 2 ವರ್ಷಗಳ ಕಾಲ ಯಾವುದೇ ಪ್ರವೇಶ ಶುಲ್ಕ ನಾವೇನಪ್ಪ ಅಂದರೆ ಏರಿಸೋದಿಲ್ಲ ಅಂತಕ್ಕಂಥ ವಿಶ್ವಾಸ ನಾವು ನಿಮಗೆ ಕೊಡ್ತೇವೆ ಅನ್ನತಕ್ಕಂಥದ್ದು
ಹೇಳಿಕೆ ರೂಪದಲ್ಲಿ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಯಾವುದೇ ವಿಶ್ವವಿದ್ಯಾಲಯದ ಸುತ್ತೋಲೆ ಮೂಲಕ ನಮಗೆ ಇನ್ನೂ ಕೂಡ ಸ್ಪಷ್ಟವಾದ ಸಂದೇಶ ನೀಡಿಲ್ಲ. ನಾವು ಇದೀಗ 3ನೇ ದಿನಕ್ಕೆ ಉಪವಾಸ ಸತ್ಯಾಗ್ರಹ ಕಾಲಿಟ್ಟಿದ್ದೆವು. ನಿನ್ನೂ ಕೂಡ ಇಡೀ ಆಡಳಿತ ಮಂಡಳಿ ನಮ್ಮ ಜೊತೆ ಬಂದು ಕುಳಿತು ನಮ್ಮ ಸಮಸ್ಯೆಯನ್ನು ಆಲಿಸಿದ್ರು. ಆ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗದೇ ಇದ್ದಕ್ಕೆ ನಾವು ಮತ್ತೆ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ಮುಂದಕ್ಕೆ ನೀಡಿದ್ದೇವೆ. ಹೋಲಿಕೆ ಮಾಡಿದ್ರೆ ಎಷ್ಟು ವ್ಯತ್ಯಾಸ ಇದೆ? ಬೇರೆ ಯೂನಿವರ್ಸಿಟಿ ಹೋಲಿಕೆ ಮಾಡಿದ್ರು ಈಗ ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಬೀದರ್ ಯೂನಿವರ್ಸಿಟಿಯಲ್ಲಿ BEd ಪ್ರವೇಶ ಶುಲ್ಕ 2835 ರೂಪಾಯಿ ಇದೆ ಪರೀಕ್ಷೆ ಶುಲ್ಕ. ಈಗ ಇಲ್ಲೇ ನಮ್ಮದು ರಾಯಚೂರು ಯೂನಿವರ್ಸಿಟಿ ತಗೊಂಡ್ರೆ 1770 ರೂಪಾಯಿ ಇದೆ. ಆಮೇಲೆ ಅಕ್ಕಮಹಾದೇವಿ ಯೂನಿವರ್ಸಿಟಿದು 1650 ರೂಪಾಯಿ ಇದೆ. ಹೀಗೆ ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಲಿಕೆ ಮಾಡಿದ 800ನಿಂದ 900 1000 ಡಿಫ್ರೆನ್ಸ್ ಇದೆ. ಇದರಿಂದಾಗಿ ನಮಗೇನಾಗ್ತದೆ, ನಮ್ಮದು ಗಡಿಭಾಗ ಜಿಲ್ಲೆ ಇವತ್ತೇನಪ್ಪ ಅಂತಂದರೆ ಬೀದರ್ ಜಿಲ್ಲೆ ಹಿಂದುಳಿದ ಪ್ರದೇಶ ಅಂತ ಹೇಳ್ತಾರೆ, ಶಿಕ್ಷಣದಲ್ಲಿ ಹಿಂದುಳಿದ ಪ್ರದೇಶ ಅಂತ ಹೇಳ್ತಾರೆ. ಇವೆಲ್ಲ ಇಟ್ಕೊಂಡು ಕೂಡ ನೀವು ಯಾಕೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರವೇಶ ಶುಲ್ಕ ಜಾಸ್ತಿ ಮಾಡಿದಾಗ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರೆ, ಸರ್ಕಾರದಿಂದ ನಮಗೆ ಯಾವುದೇ ತರಹದ ಅಭಿವೃದ್ಧಿಗೆ ನಮಗೆ ಹಣ ಬಿಡುಗಡೆ ಆಗ್ತಿಲ್ಲ. ಅಂದರೆ ಸರ್ಕಾರದಿಂದನೇ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತಂದರೆ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ ಹೊರೆ ಮಾಡಿ ಏನಾದರೂ ನಿಮಗೆ ಸರ್ಕಾರ ನಡೆಸಂತೇಳಿ ಏನಾದರೂ ಗೈಡೆನ್ಸ್ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ನಾವು ಆಡಳಿತ ಮಂಡಳಿಗೆ ಪ್ರತಿಕ್ರಿಯೆ ನೀಡಿದ್ದೇವೆ. ಇದು ನೇರವಾಗಿ ಮಾನ್ಯ ಕುಲಪತಿ ಮತ್ತು ಕುಲಸಚಿವರ ಹಾಗೂ ಸಿಂಡಿಕೇಟ್ ಸದಸ್ಯರ ಗಮನಕ್ಕೆ ತಂದಿದ್ದೆವು. ಯಾಕಂತಂದರೆ ಈ ಹಣಕಾಸಿನಲ್ಲಿ ಸಿಂಡಿಕೇಟ್ ಸಭೆಯಲ್ಲೇ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಇವರೇ ಮಾಡ್ತಾರೆ. ಹಾಗಾಗಿ ನಾವು ಯಾರ ಗಮನಕ್ಕೆ ತಂದಿಲ್ಲ, ಇವ್ರ ಮೇಲೆ ನಾವು ಒತ್ತಡ ಹೇರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಭೀಮರಾವ್ ಮಾಲಗತ್ತಿ ಅಂಥೇಳಿ, ನಾನು ಕರ್ನಾಟಕ ಪರಿವರ್ತನಾ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈ ಕರ್ನಾಟಕ ಪರಿವರ್ತನಾ ಸಂಘ ಕಡೆಯಿಂದ ಇದೇನು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ 6ನೇ ತಾರೀಕು ಬೃಹತ್ ಪ್ರತಿಭಟನೆ, ಎಲ್ಲ ಒಂದು 300ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳನ್ನು ತಗೊಂಡು ನಮ್ಮ 16 ಬೇಡಿಕೆಗಳನ್ನು ಏನಿದ್ವು ಅದು ತಗೊಂಡು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಬಂದು ಮೆಮೊನ ಮುಖಾಂತರ ಕೊಟ್ಟಿದ್ದೀವಿ. ಯೂನಿವರ್ಸಿಟಿಗೂ ಕೊಟ್ಟಿದ್ದೀವಿ, ಅದೇ ರೀತಿ ಜಿಲ್ಲಾಧಿಕಾರಿಗಳ ಮುಖಾಂತರ ಶಿಕ್ಷಣ ಮಂತ್ರಿಗೂ ಮತ್ತು ನಮ್ಮ ರಾಜ್ಯಪಾಲರಿಗೂ ಕೊಟ್ಟಿದ್ದೀವಿ. ನಾವು ಹೋರಾಟ ಮಾಡಿದ ದಿವಸ ನಮ್ಮ ಏನು ಬೇಡಿಕೆಗಳಿದ್ವು ಅದು ಒಂದು 2 ದಿವಸ ಗಡುವಲ್ಲಿ ನೀವು ನಮಗೆ ಅದರ ಉತ್ತರವನ್ನು ಕೊಡಬೇಕು ಅಂಥೇಳಿ ನಾವು ಕೇಳಿದ್ವಿ. 2 ದಿವಸ ಹೋಯಿತು. ನಾವ್ರಂದರು ಎಲ್ಲ ಇಲ್ಲಿನ ಕುಲಸಚಿವರು ಕುಲಪತಿಗಳು ನಾವು ನಿಮ್ಮನ್ನು ಸಿಂಡಿಕೇಟ್ ಮೀಟಿಂಗ್ ಮಾಡಿ ನಿಮ್ಮನ್ನು ಕರೆಸ್ತೇವೆ, ನಿಮ್ಮನ್ನು ಕರೆಸಿ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳ ಜೊತೆಲೆಲ್ಲ 2 ದಿವಸ ಹೋಯಿತು, 4 ದಿವಸ ಹೋಯಿತು. 6 ದಿವಸಗಳ ಕಾಲ ನಾವು ವೇಟ್ ಮಾಡಿ ಮತ್ತೆ 13ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಉಪವಾಸ ಸತ್ಯಾಗ್ರಹ ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ ಸರ್. ಆವಾಗಲಿಂದ ಸರ್, ಈಗ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಇದೇ ರೀತಿ ಮಾಡಿದ್ರೆ ಇನ್ನೂ ಯಾವುದೇ ರೆಸ್ಪಾನ್ಸ್ ಇಲ್ಲ, ಮುಂದಿನ ಏನು ನಡೆಯಾಗಿರ್ತದೆ? ಇದು ವಿದ್ಯಾರ್ಥಿಗಳ ಪರ ಹೋರಾಟ, ಇದು ನ್ಯಾಯದ ಪರ ಹೋರಾಟ. ವಿದ್ಯಾರ್ಥಿಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಶ್ರೀಮಂತ ವಿದ್ಯಾರ್ಥಿಗಳಲ್ಲ. ಇಲ್ಲೆಲ್ಲ ಇರೋರು ಬಡವರಿದ್ದಾರೆ. ಅವರಿಗೆ ಒಂದೊಂದು ಕಾಲೇಜ್ಗಳಲ್ಲಿ ನೋಡಬೇಕಾದ್ರೆ ಇವಾಗ ಅವರ ಎಕ್ಸಾಮ್ ಫೀಸ್ ಮತ್ತು ಅಡ್ಮಿಷನ್ ಫೀಸ್ ಇದು ನೋಡಿದ್ರೆ ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕಿಂತ ನಮ್ಮ ಬೀದರ್ ಯೂನಿವರ್ಸಿಟಿಯಲ್ಲಿ ಜಾಸ್ತಿ ಇದೆ ಅಂದರೆ ನಾವು ಕೇಳ್ತಾ ಇರೋದಿಷ್ಟೇ, ಅಲ್ಲೂ ಹೊಸ ಯೂನಿವರ್ಸಿಟಿ ಆಗಿದೆ, ಬೀದರ್ನೂ ಹೊಸ ಯೂನಿವರ್ಸಿಟಿ ಇದೆ. ಅದಕ್ಕೆ ನಮ್ಮ ಬೀದರ್ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಎಷ್ಟಿದೆ ಇಲ್ಲೂ ಅಷ್ಟೇ ಇಡ್ರಿ. ಯಾಕಂದರೆ ವಿದ್ಯಾರ್ಥಿಗಳು ಅದರ ಬಗ್ಗೆ ಫೀಸ್ ಬಗ್ಗೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ, ಕಡಿಮೆ ಮಾಡಿರಿ ಅಂಥೇಳಿ ನಾವು ಇದು ಒಂದು ಕ್ವಶನ್ ಹೇಳಿದ್ವಿ. ಹೇಳಕ್ಕೆ ಇಷ್ಟೇ ಬಯಸ್ತೀವಿ, ಸಚಿವರು ಎಲ್ಲ ಕಡೆ ಗಮನ ಸರಿಯಾಗಿ ಕೊಡ್ತಾ ಇದ್ದಾರೆ, ಬಟ್ ವಿದ್ಯಾರ್ಥಿಗಳ ಕಡೆ ಅವರ ಗಮನ ಇರಬೇಕು. ಯಾಕಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇಲ್ಲ, ಎಲ್ಲ ಬಡವರಿದ್ದಾರೆ, ಬಡವ್ರ ಮಕ್ಕಳೇ ಓದ್ತಾ ಇದ್ದಾರೆ. ನನ್ನ ಉದಾಹರಣೆ ಒಂದು ಹೇಳ್ತೀನಿ. ನಾವು ಕರ್ನಾಟಕ ಕಾಲೇಜ್ಗೆ ಹೋಗಿದ್ವಿ. ಕರ್ನಾಟಕ ಕಾಲೇಜಲ್ಲಿ ಮಕ್ಕಳು ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ಬಡದಾಡ್ತಾ ಇದ್ದರೆ ಬೇರೆ ಯಾರೋ ಟ್ರಸ್ಟ್ ಅವ್ರು ಬಂದು ಆ ಮಕ್ಕಳನ್ನು ಕರ್ಕೊಂಡು ಹೋಗಿ ಫೀಸನ್ನು ಕಟ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅಂಥದ್ರೊಳಗಡೆ ಇಲ್ಲಿ ನೋಡಿದ್ರೆ ಇವ್ರು ಫೀಸ್ ಜಾಸ್ತಿ ತೊಗೋತಾ ಇದ್ದಾರೆ. ಅದರೊಳಗಡೆ ಮಕ್ಕಳ ಒಂದು ಎಕ್ಸಾಮ್ ಬರೆಯುವಂಥ ಪೇಪರ್ ಇರುತ್ತಲ್ಲ, ಅದು ಟೆಂಡರ್ ಮಾಡಿ ಬೇರೆ ಬೇರೆ ಟೆಂಡರಿಂದ ತರಿಸ್ಕೋತಾರೆ.
ತರಿಸ್ಕೊಳ್ಳಾರ್ದೆ ಇದೆಲ್ಲ ಬಜೆಟ್ ಇದು ಮಾಡಿಕೊಂಡು ಅದು ಪೇಪರ್ ಎಕ್ಸಾಮ್ ಪೇಪರ್ ಏನಿರುತ್ತೆ ವೈಟ್ ಪೇಪರಲ್ಲಿ ರೈಟಿಂಗಲ್ಲಿ ಬರೆದು ಜೆರಾಕ್ಸ್ ಮಾಡಿ ಅದನ್ನು ಸ್ಟೂಡೆಂಟ್ಗಳಿಗೆ ಕೊಡ್ತಾ ಇದ್ದಾರೆ. ಇವ್ರು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂಥೇಳಿ ಇವರಿಗೆ ಬಿಡ್ಬೇಕು. ಇಲ್ಲಿಂದ ತಕ್ಷಣ ಇವ್ರು ಇಬ್ಬರೂ VC ಅವ್ರ ರಿಜಿಸ್ಟರ್ ಇಬ್ಬರಿಗೂ ಇಲ್ಲಿಂದ ತಕ್ಷಣ ಕೈ ಬಿಡ್ಬೇಕಂತೇಳಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನೂ 16 ಥರದ ಬೇಡಿಕೆ ಇದ್ದಾವೆ ನಮ್ಮ ಸಮಸ್ಯೆಗಳನ್ನು. ಅದಕ್ಕೆ ನಮ್ಮ ಸಚಿವರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿಸ್ಬೇಕು. ನಮ್ಮ ಸಚಿವರು ತನಿಖೆ ಮಾಡಿಸಿ ಇದರೊಳಗೆ ಯಾರು ತಪ್ಪಿಸ್ತಾರಿದಾರೋ ಅವ್ರನ್ನ ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕಂಥೇಳಿ ನಾನು ನಿಮ್ಮ ಮುಖಾಂತರ ಹೇಳ್ತೇನೆ. ನನ್ನ ಹೆಸರು ಪವನ್ ಕುಮಾರ್ ಮಿಟಾರೆ. ನಾನು ಕರ್ನಾಟಕ ಪರಿವರ್ತನಾ ಸಂಘದ ಜಿಲ್ಲಾಧ್ಯಕ್ಷ. ಏನಿವತ್ತು ಬೀದರ್ ಜಿಲ್ಲಾ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ವಿದ್ಯಾರ್ಥಿ ಸಂಘಟನೆಯ ವತಿಯಿಂದ, ಕರ್ನಾಟಕ ಪರಿವರ್ತನಾ ಸಂಘಟನೆ ವತಿಯಿಂದ. ಹೀಗಾಗಿ ಸುಮಾರು ಒಂದು ವಾರದ ಹಿಂದುಗಡೆ ಅವರು ಈ ಯೂನಿವರ್ಸಿಟಿಯ ಕುಲಪತಿ ಹಾಗೂ ಆಡಳಿತ ಮಂಡಳಿಗೆ ಏನದಂದರೆ ಅರ್ಜಿಗಳನ್ನು ಕೊಟ್ಟಿರ್ತಾರೆ. ಆದರೆ ಯಾವುದೇ ಥರದವ್ರಿಗೆ ಏನಾದ್ರು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಅವರು. ಹೀಗಾಗಿ ಈ ಯೂನಿವರ್ಸಿಟಿಯ ಎಲ್ಲ ಕಾಲೇಜುಗಳಲ್ಲಿ ಇರುವ ವಿದ್ಯಾರ್ಥಿಗಳು ಅವ್ರ ಸಮಸ್ಯೆಗಳು ತೊಗೊಂಡು ಇಲ್ಲಿ ಬಂದು ಒಂದು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದಾಗ ಅವ್ರಿಗೆ ಇಲ್ಲಿವರೆಗೆ ಯಾವುದೇ ಒಂದು ಸಮಸ್ಯೆಗಳು ಸ್ಪಂದಿಸಿ, ಆಮೇಲೆ ಈ ಒಂದು ಸಿಂಡಿಕೇಟ್ ಮೆಂಬರ್ಸ್ಗಳಿಗೂ ಕೂಡ ಅವರ ಅರ್ಜಿಗಳು ಕೊಟ್ಟಿದ್ದಾರೆ. ಬಟ್ ಇಲ್ಲಿವರೆಗೂ ಕೂಡ ಅದನ್ನು ಪರಿಗಣಿಸಿ ಅವರಿಗೆ ಯಾವುದೇ ನ್ಯಾಯ ಕೊಡೋದ್ರಲ್ಲಿ ಇವರು ವಿಫಲ ಆಗಿದ್ರು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೀಗಿರುವಾಗ ನಾವು ಬಹುಜನ್ ಸಮಾಜ್ ಪಾರ್ಟಿಯಿಂದ ಈ ಒಂದು ಸಂಘಟನೆಯ ಎಲ್ಲ ಮುಖ್ಯಸ್ಥರಿಗೆ ಮತ್ತು ಎಲ್ಲ ವಿದ್ಯಾರ್ಥಿ ಘಟಕಗಳ ಪರವಾಗಿ ನಾವು ಆಗ್ರಹ ಮಾಡೋದಿಷ್ಟೇ, ಈ ಭಾರತ ದೇಶ ಸ್ವತಂತ್ರ ಆಗಿ ಸುಮಾರು 80 ವರ್ಷಗಳ ಗತಿಸಿದರೂ ಕೂಡ ಇಲ್ಲಿವರೆಗೆ ಶಿಕ್ಷಣ ಇಲಾಖೆಯ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಏನದಂತಂದರೆ ಯಾವುದು ಪರಿವರ್ತನೆ ಆಗ್ತಾ ಇಲ್ಲ. ಇಂಥದ್ರಲ್ಲಿ ನಾನು ಆಗ್ರಹ ಮಾಡೋದಿಷ್ಟೇ, ಈ ವಿದ್ಯಾರ್ಥಿ ಘಟಕದ ಏನು ಮುಖ್ಯಸ್ಥರುಗಳು ಈ ಒಂದು ಧರಣಾ ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ, ಅವ್ರ ಪರವಾಗಿ ನಾವು ನಿಲ್ತೀವಿ. ಅವರು ಯಾವುದೇ ಒಂದು ಬಡ ಕುಟುಂಬದ ಒಂದು ವಿದ್ಯಾರ್ಥಿಗೆ ಅನ್ಯಾಯ ಆಗ್ಲಾರ್ದಂಗೆ ಅವರು ಇಲ್ಲಿವರೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಲೇಬೇಕು. ಆ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಜಿಲ್ಲಾಡಳಿತ, ಬೀದರ್ ಜಿಲ್ಲಾಡಳಿತ ಹಾಗೂ ಇಲ್ಲಿರುವ ಜಿಲ್ಲಾ ಉಸ್ತುವಾರಿ ಇವರು ಯಾವ ಕಾರಣಕ್ಕಾಗಿ ಇಲ್ಲಿವರೆಗೆ ಬಂದು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಅಂಥೇಳಿ ನಾವು ಪರಿಗಣಿಸ್ತಾ ಇದ್ದೀವಿ. ಈ ಕೂಡಲೇ ಇವರು ಇವತ್ತಿನ ಡೇಟಲ್ಲಿ ಇದನ್ನು ಏನಿದೆ ಸಮಸ್ಯೆಗಳು, ಇವ್ರ ಬೇಡಿಕೆಗಳು ಆಗ್ರಹಿಸಿ ಏನು ಕೂತಿದ್ದಾರೆ, ಇವ್ರಿಗೆ ಬಂದು ಸ್ಪಂದಿಸಿ ಇವ್ರ ಸಮಸ್ಯೆಗಳು ಬಗೆಹರಿಸಬೇಕು, ಇವರಿಗೆ ಆಲಿಸ್ಬೇಕಂತ ಹೇಳಿ ಈ ಮೂಲಕ ಬಹುಜನ್ ಸಮಾಜ್ ಪಕ್ಷ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ. ನನ್ನ ಹೆಸರು ಕಪಿಲ್ ಗೋಳ್ಬಲ್ಲು, BSP ಜಿಲ್ಲಾಧ್ಯಕ್ಷ. ಕರ್ನಾಟಕ ಪರಿವರ್ತನಾ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಆತ್ಮೀಯರಾದ ಸಹೋದರರಾದ ಪವನ್ ಮಿಟಾರೆ ಅವರು ಇವತ್ತಿಗೆ 3 ದಿವಸಗಳ ಕಾಲ ಆಯಿತು ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಿದ್ದಾರೆ. ಅವರು ಏನು ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಮನೆಗೋಸ್ಕರ ಮಾಡ್ತಾ ಇಲ್ಲ. ಅವರು ಈ ಜಿಲ್ಲೆಯ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ವಿದ್ಯಾರ್ಥಿಗಳ ಹೋರಾಟಕ್ಕಾಗಿ ಅವರು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಉಪವಾಸ ಸತ್ಯಾಗ್ರಹವನ್ನು ನಾವು ಬಹುಜನ್ ಸಮಾಜ್ ಪಕ್ಷದ ವತಿಯಿಂದ ಬೆಂಬಲಿಸಕ್ಕೆ ಬಂದಿದ್ದೇವೆ. ಈ ಜಿಲ್ಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕುಂದುಕೊರತೆಯನ್ನು ಕೇಳೋಕ್ಕೆ ನಾವು ಬಂದಿದ್ದೇವೆ ಇಲ್ಲಿಗೆ. ಇಲ್ಲಿ ಇವತ್ತು ಬೆಳಗ್ಗೆನೇ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ ಅಂತಂತ ಹೇಳಿದ್ದಾರೆ ತಮ್ಮ ಭಾಷಣದಲ್ಲಿ. ಆದರೆ ಇಲ್ಲಿ ವಿದ್ಯಾರ್ಥಿಗೋಸ್ಕರ ಇಲ್ಲಿ ಉಪವಾಸ ಸತ್ಯಾಗ್ರಹನ ಈ ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ಅವ್ರದ್ದೇ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಅವ್ರದ್ದೇ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹ ಕಾಣ್ತಾ ಇದೆ. ತಮಗಿದೇನು ಕಾಣಿಸ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವಗಳೇ? ತಾವು ಇಲ್ಲಿ ಗಮನಿಸಬೇಕು. ಜಿಲ್ಲೆಯಲ್ಲಿ ಇಲ್ಲಿ ಯಾರು MLA, MP, ZP, TP ಇವ್ರ ಮಕ್ಕಳು ಓದ್ಲಕ್ಕೆ ಬರಲ್ಲ. ಎಲ್ಲ SC, ST, OBC ಮೈನಾರಿಟಿ ಮಕ್ಕಳೇ ಈ ವಿಶ್ವವಿದ್ಯಾಲಯದಲ್ಲಿ ಓದ್ಲಕ್ಕೆ ಬರ್ತಾರೆ, ಬಡವ್ರ ಮಕ್ಕಳೇ ಬರ್ತಾರೆ. ಹಾಗಾಗಿ ಅವರ ಪ್ರವೇಶ ಶುಲ್ಕ ಏನು ಜಾಸ್ತಿ ಇದೆ, ಅವರ ಪರೀಕ್ಷಾ ಶುಲ್ಕ ಏನು ಜಾಸ್ತಿ ಇದೆ, ಅದನ್ನು ನಾವು ಬೇರೆ ವಿಶ್ವವಿದ್ಯಾಲಯಕ್ಕಿಂತ ನೋಡಿದಾಗ ಇಲ್ಲಿ ಜಾಸ್ತಿ ಇದೆ. ತಾವು ಇದನ್ನು ಪರಿಗಣಿಸಬೇಕು. ಇಲ್ಲಿ ನಮ್ಮ ಸಹೋದರ ಏನು ಪವನ್ ಮಿಟಾರೆ ಅವರು ಉಪವಾಸ ಸತ್ಯಾಗ್ರಹ ಏನು ಮಾಡ್ತಾ ಇದ್ದಾರೆ ಅದನ್ನು ತಾವು ನೋಡಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ತಾವು ನ್ಯಾಯ ದೊರಕಿಸೋಂಥ ಕೆಲಸವನ್ನು ಮಾಡ್ಬೇಕಂತಂಥೇಳಿ ನಾ ಈ ಮಾಧ್ಯಮ ಮುಖಾಂತರ
ಇನ್ಚಾರ್ಜ್ ಮಿನಿಸ್ಟರ್ಗೆ ಹಾಗೂ ಜಿಲ್ಲಾಡಳಿತಕ್ಕೆ ಹಾಗೂ ಈ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ನಾನೇನಪ್ಪ ಅಂದರೆ ಈ ಮಾಧ್ಯಮ ಮುಖಾಂತರ ಕೇಳಿಕೊಳ್ತೇನೆ ಬಂಧುಗಳೇ. ನನ್ನ ಹೆಸರು ಶಕ್ತಿಕಾಂತ್ ಭಾವಿದೊಡ್ಡಿ ಅಂತೇಳಿ ಬಹುಜನ ಸಮಾಜ ಪಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.